ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಳೆಯಿಂದ ನಿಮಗೆಲ್ಲರಿಗೂ ಕೂಡ 18-19ನೇ ಕಂತಿನ ಹಣ 4,000 ರೂಪಾಯಿ ಜಮೆ ಆಗುತ್ತೆ. ಈ ಥರ ವೀಡಿಯೋಸ್ನ ನೀವು ಸಾಕಷ್ಟು ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಹಾಗಾದರೆ ನಾಳೆಯಿಂದ ಬರುತ್ತಾ ಗೃಹಲಕ್ಷ್ಮಿ 18-19ನೇ ಕಂತಿನ ಹಣ? ಹಾಗಾದರೆ ಯಾವ್ಯಾವ ಜಿಲ್ಲೆಗೆ ಬರುತ್ತೆ, ಎಷ್ಟೊತ್ತಿಂದ ಬರುತ್ತೆ, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡ್ತಾರೆ. ಹಾಗಾದರೆ 18-19ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ನಾಳೆಯಿಂದ ಬರುತ್ತಾ ಅಂತ ನೀವು ಸಾಕಷ್ಟು ವೀಡಿಯೋಸ್ ನೋಡಿರ್ತೀರ. ಸಾಕಷ್ಟು ಜನ ಹತ್ರ ವೀಡಿಯೋ ಮಾಡ್ತಿದ್ದಾರೆ. ನಾಳೆ 15 ಜಿಲ್ಲೆಗೆ ಜಮೆ ಆಗುತ್ತೆ, ನಾಳೆ ಇಂಥ ಜಿಲ್ಲೆಗೆ ಅಷ್ಟು ಬೆಳಗ್ಗೆ 10 ಗಂಟೆಯಿಂದ ಜಮೆ ಆಗುತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ. ಇದನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದ್ರ ಬಗ್ಗೆ ಕ್ಲಾರಿಟಿನ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಇದು ಇಯರ್ ಎಂಡಿಂಗ್ ಆದ್ದರಿಂದ ಈ ತಿಂಗಳು ಆಲ್ರೆಡಿ 2 ತಿಂಗಳದ್ದು ಜಮೆ ಮಾಡಿದ್ದಾರೆ. ಅಂದರೆ 16-17ನೇ ಕಂತಿನ ಹಣ ಜಮೆ ಮಾಡಿದ್ದಾರೆ. ಇನ್ನೇನೇ ಇದ್ರೂ ಕೂಡ ನಾವು ಏಪ್ರಿಲ್ ತಿಂಗಳಲ್ಲಿ ಇನ್ನು ಮಿಕ್ಕಿದ 2 ತಿಂಗಳು ಪೆಂಡಿಂಗ್ ಹಣನ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ನಾಳೆಯಿಂದ ಯಾವ್ದಾರ ವಿಡಿಯೋ ನಾಳೆಯಿಂದ ಹಣ ಜಮೆ ಆಗುತ್ತೆ, ಇಷ್ಟೊತ್ತಿಂದ ಆಗುತ್ತೆ, ಇಂಥ ಜಿಲ್ಲೆಗೆ ಆಗುತ್ತೆ ಅಂದರೆ ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ಅದೆಲ್ಲ ಸುಮ್ಮನೆ ವೀಡಿಯೋಸ್ ಮಾಡ್ತಿದ್ದಾರೆ ಅಷ್ಟೇ. ಯಾಕಂದರೆ ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ನ ಕೊಟ್ಟಿದ್ದಾರೆ. ಇಯರ್ ಎಂಡಿಂಗ್ ಆದ್ದರಿಂದ ನಾವು ಜಮೆ ಮಾಡಲ್ಲ, ಇನ್ನೇನೇ ಇದ್ರೂ ಕೂಡ ಏಪ್ರಿಲ್ ತಿಂಗಳಿಂದ ಮಾಡ್ತೀವಿ ಅಂದ್ಬಿಟ್ಟು. ಹಾಗೆ 16-17ನೇ ಕಂತಿನ ಹಣ 90% ಎಲ್ರಿಗೂ ಜಮೆ ಆಗಿತ್ತು. ಇನ್ನು 2 ದಿವಸದಲ್ಲಿ ಅಂದರೆ ಈ ತಿಂಗಳು ಎಂಡಿಂಗ್ ಒಳಗೆ ನಾವು ಜಮೆ ಮಾಡ್ತೀವಿ ಅಂತ ಹೇಳಿದರು. ಐ ಹೋಪ್ ಎಲ್ಲರಿಗೂ ಕೂಡ ಬಂದಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಬಂದಿದೆಯಾ ಇಲ್ವಾ 17ನೇ ಕಂತಿನವರೆಗೂ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಂದಿದೆ ಅಂದರೂ ಕೂಡ ತಿಳಿಸಿ, ಹಾಗೆ ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ ಯಾವ ಜಿಲ್ಲೆಯವರು ಅಂತ. ಅಟ್ಲೀಸ್ಟ್ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಬಂದಿದೆ ಅಥವಾ ಬಂದಿಲ್ಲ ಅಂದ್ಬಿಟ್ಟು. ಯಾವುದೇ ರೀತಿ ಈ ಥರ ಫೇಕ್ ವೀಡಿಯೋಸ್ನ ನಂಬಕ್ಕೆ ಹೋಗಬೇಡಿ. ಹಣ ಬರುತ್ತೆ ಅಂತ, ಯಾಕಂದರೆ ಒಂದು ಆಸೆ ಇರುತ್ತೆ ಹೆಣ್ಮಕ್ಳಿಗೆ, ಹಬ್ಬದ ದಿನ ಹಣ ಬರುತ್ತೆ, ಖರ್ಚಿಗಾಗುತ್ತೆ ಅಂದ್ಬಿಟ್ಟು. ಯಾವುದೇ ರೀತಿ ಹಣ ಬರೋದಿಲ್ಲ. ಇದನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಆ ಥರ ವೀಡಿಯೋಸ್ ಬಂದರೆ ನಂಬಕ್ಕೆ ಹೋಗಬೇಡಿ. ಹಾಗೆ 16-17ನೇ ಕಂತಿನ ಹಣ ಬಂದಿದೆಯಾ ಇಲ್ಲ ಅಂತ ಕಮೆಂಟ್ ಮಾಡಿ. ಯಾಕಂದರೆ 17ನೇ ಕಂತಿನ ಹಣದವರೆಗೂ ಇದುವರೆಗೆ ಜಮೆ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ. ಐ ಹೋಪ್ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿದ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.